ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಪ್ಪು ನಿಮ್ದೇ ಇದ್ದಿದ್ರು ನಾನೇ ತಪ್ಪಿಸ್ತ ಅಂತ ನನ್ನ ಮನೆಯಿಂದ ಆಚೆ ಹಾಕಿದ್ರಲ್ವಾ, ಆ ವಿಷಯ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾ? ಈಗ ಅವ್ರಿಗೆ ಗೊತ್ತಾಗಿದೆ. ಅವ್ರಿಗೆ ನೋವಾಗ್ಲಿತ್ತೆ ಅಂತ ಅಷ್ಟೇ ಕೇಳ್ಕೊಂಡೆ, ಬೇಡ ಬೇಡ ಅಂತ. ಆದ್ರೆ ನಮ್ಮ ಅಪ್ಪ ಅಮ್ಮನ ಮುಂದೆ ಸುಳ್ಳಿನ ಕತೆ ಕಟ್ಟಿದ್ರಲ್ವಾ, ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ನಿರ್ಬೇಕಾ? ಏನೇ ಮಾಡ್ತೀಯಾ? ಏಟಿಗೆ ಎದುರೇಟು, ಸೇರಿಗೆ ಸವ ಸೇರು. ನೋಡೇ ಬಿಡಣ, ನೀವಾ ನಾನು. ನಿಮ್ಮಲ್ಲಿರೋ ಸೌಂದರ್ಯನ, ನನ್ನಲ್ಲಿರೋ ಗುಣನ. ಏನ್ ಬೇಕಾದ್ರೂ ಆಗ್ಲಿ, ನಾನ್ ಮಾತ್ರ ಈ ಮನೆ ಬಿಟ್ಟು ಈ ಸಮಯಕ್ಕೋಸ್ಕರನೇ ಇಷ್ಟು ದಿನದಿಂದ ಕಾಯ್ತಾ ಇದ್ದೆ. ಶಬಾಷ್ ದೀಪಾ. ಅವಾಗ್ಲೇ ಏನಂದ್ರೆ, ಇದು ನಮ್ಮಿಬ್ರು ಮಧ್ಯೆ ನಡೀತಿರೋ ಯುದ್ಧ, ಇದ್ರಲ್ಲಿ ಗೆಲ್ಲೋದ್ ನೀವು, ಸೋಲೋದ್ ನಾನು ಅಂತಲ್ವಾ? ಅದು ನಾನೊಪ್ಪಲ್ಲ. ನಿಮ್ಮ ಒಪ್ಪಿಗೆ ತಗೊಂಡು ಉಪ್ಪಿನಕಾಯಿ ಹಾಕೋ ಕಾಲ ಹೋಯ್ತು. ಇನ್ಮೇಲೆ ಏನಿದ್ರು ದೀಪನ, ಸೌಂದರ್ಯನ ಅನ್ನೋದೇ ಲೆಕ್ಕ. ಬಾಯ್ ಬಂದ್ ಹಾಗೆ ಮಾತಾಡ್ತಿದ್ಯಾ? ಅಷ್ಟಕ್ಕೂ ನಿನ್ನ ಇಲ್ಲಿರೋಕೆ ಯಾರೇ ಬಿಡ್ತಾರೆ? ಕಾನೂನಿನ ಪ್ರಕಾರ 100 ಜನನ ಮುಂದೆ ತಾಳಿ ಕಟ್ಟಿರೋ ಗಂಡನ ಮನೆಯಲ್ಲಿರೋ ಅಧಿಕಾರ, ಅರ್ಹತೆ ಎರಡು ನನ್ಗಿದೆ. ಅದ್ ಯಾರ್ ಬಂದ್ ತಡೀತಾರೆ ಅಂತ ನಾನು ನೋಡ್ತೀನಿ. ಯಾರು ತಡಿದೇ ಇದ್ರು ನಾನ್ ತಡಿತೀನಿ. ಸೌಂದರ್ಯ ಕಟ್ಟಿರೋ ಈ ಕೋಟೆ ಒಳಗೆ ಹೇಗ್ ನುಗ್ಗೆ ನಾನು ನೋಡ್ತೀನಿ. ಈ ಸೌಂದರ್ಯಂಗೆ ಸವಾಲ್ ಹಾಕಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ಇನ್ನು 100 ವರ್ಷ ಆದ್ಮೇಲೂ ಈ ದೊಡ್ಡ ಮನೆ ಇತಿಹಾಸ ಪುಟ ತೆಗ್ದ್ ನೋಡಿದ್ರೆ ದೀಪ ಅನ್ನೋ ಸೊಸೆ ರಾಜೋರೋಷವಾಗಿ ಬದುಕಿದ್ಲು ಅಂತ ಬರ್ದಿರತ್ತೆ. ಬೇಕಿದ್ರೆ ಅದನ್ನ ರಕ್ತದಲ್ಲಿ ಬರ್ಕೊಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.